ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ತುಂಬ ಜನಕ್ಕೆ ಇದೊಂದು ಟೆನ್ಷನ್ ಆಗಿಬಿಟ್ಟಿದೆ. ನಾವು ಏನು ಊಟ ಮಾಡಿದ್ರೂ ಇದು ಬೊಜ್ಜು ಕರಗಲ್ಲ, ಯಾವ ಥರ ಡಯಟ್ ಮಾಡಿದ್ರೂ ಕರಗಲ್ಲ, ಏನು ಈ ರೀತಿ ಆಗ್ತಾಯಿದೆ ಅಂತ ತುಂಬ ಜನ ಟೆನ್ಷನ್ ಮಾಡಿರ್ತೀರ. ಮತ್ತು ಒಂದು ಸ್ಯಾರಿ ಹಾಕ್ಕೊಂಡಾಗ ಒಂದು ಲುಕ್ ಕಾಣಲ್ಲ, ತುಂಬ ಬೊಜ್ಜಿದೆ ಅಂತ ನೀವು ತುಂಬಾ ಟೆನ್ಷನ್ ತೊಗೊತಾ ಇರ್ತೀರ. ಅದೆಲ್ಲದಕ್ಕೂ ಒಂದು ಒಳ್ಳೆ ಮನೆ ಮದ್ದು ಇದೆ ಮತ್ತು ಅದರಿಂದ ತುಂಬಾ ಬೆನಿಫಿಟ್ ಕೂಡ ಇದೆ. ಈ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಎಲ್ಲಿನೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಮತ್ತು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತೊಡೆ ಸಂದಿಲಾಗಿರ್ಬೋದು ಅಥವಾ ಅಂಡರ್ಆರ್ಮ್ಸ್ ಹತ್ರ ಆಗಿರ್ಬೋದು ಮತ್ತು ಹೊಟ್ಟೆ ಭಾಗದಲ್ಲಾಗಿರ್ಬೋದು, ಸೈಡಲ್ಲಾಗಿರ್ಬೋದು, ಎಷ್ಟು ಬೊಜ್ಜು ಇದೆಯೋ ಅಷ್ಟು ಕೂಡ ಕರಗುತ್ತೆ. ಮತ್ತು ನೀವು ಇದಕ್ಕೆ ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್ ಕೂಡ ಇರುತ್ತೆ. ಎಕ್ಸಸೈಸ್ ಬಿಟ್ಟು ನಾವು ಯಾವ ರೀತಿ ಕರಗಿಸ್ಬೇಕು ಅಂತ ಅಂದರೆ, ನಮಗೆ ಮೆಣಸಲ್ಲಾಗಿರ್ಬೋದು, ಚಕ್ಕೆಲಾಗಿರ್ಬೋದು, ಅರಿಶಿಣದಲ್ಲಾಗಿರ್ಬೋದು, ಇದು ಎಲ್ಲದರಲ್ಲೂ ಏನು ಬೆನಿಫಿಟ್ ಸಿಗುತ್ತೆ ಅಂತ ನಾನು ಅದನ್ನು ಮಾಡಿನೂ ಕೂಡ ತೋರಿಸ್ತೀನಿ. ಮತ್ತು ಎಲ್ಲ ಮೇಲ್ಪಟ್ಟ ಒಂದು ಮಕ್ಕಳಿಂದ ಹಿಡಿದು ದೊಡ್ಡವರಾಗೋವರೆಗೂ ಕೂಡ ತೊಗೊಬೋದು. ಯಾವುದೇ ರೀತಿ ಇದರಲ್ಲಿ ಕನ್ಫ್ಯೂಸ್ ಬೇಡ. ಏನಕ್ಕೆ ಅಂದರೆ ಇದು ಡೈಜೆಷನ್ ಪವರ್ಗಾಗಿರ್ಬೋದು ಅಥವಾ ತುಂಬ ಜನಕ್ಕೆ ಹೊಟ್ಟೆ ಹಸಿವು ಆಗ್ತಾನೆ ಇರುತ್ತೆ. ಯಾಕೆ ಈ ರೀತಿ ಆಗ್ತಾ ಇರುತ್ತೆ ಅಂತ ಅವ್ರಿಗೇ ಟೆನ್ಷನ್ ಆಗ್ತಾ ಇರುತ್ತೆ. ಅಂದರೆ ಹೊಟ್ಟೆ 3 ಟೈಮು ತಿಂದಿರ್ತಾರೆ, ಹಾಗಾದರೂ ಹೊಟ್ಟೆ ಹಸಿವು ಆಗ್ತಾ ಇರುತ್ತೆ. ಅದರಿಂದನೂ ಕೂಡ ಬೊಜ್ಜು ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದರಿಂದನೂ ಈ ಒಂದು ಮದ್ದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಯಾವ ರೀತಿ ತೊಗೊಬೇಕು, ಏನು ಮಾಡಬೇಕು ಅಂತ ನೋಡೋಣ. ನೀವು ಒಬ್ಬರು ಕುಡಿತೀರಿ, ಇಬ್ಬರು ಕುಡಿತೀರಾ ಅಂತಂದರೆ ಎಷ್ಟು 1-2 ಗ್ಲಾಸ್ ನೀರು ಹಾಕ್ಕೊಬೋದು. ಮೊದಲನೇದಾಗಿ ನೀರು ಹಾಕ್ಕೊಬೇಕು. ಅದು ಸ್ವಲ್ಪ ಕಾದಾದಮೇಲೆ ಮೆಣಸು ಹಾಕ್ಕೊಬೇಕು. ಮೆಣಸಲ್ಲಿ ಡೈಜೆಷನ್ ಪವರ್ ಜಾಸ್ತಿ ಇರುತ್ತೆ. ಅದರಿಂದ ನೀವು ಮೆಣಸು ಹಾಕ್ಕೊಳ್ಳೋದ್ರಿಂದ ನಿಮಗೆ ಊಟ ಡೈಜೆಷನ್ ಆಗದೆ ಸುಮ್ಮನೆ ವಿನಾಕಾರಣ ಬೊಜ್ಜು ಬೆಳೀತಾ ಇರೋದು ಕೂಡ ಅದರಿಂದ ಡೈಜೆಷನ್ ಶಕ್ತಿ ಜಾಸ್ತಿ ಆಗಿ ಅದರಿಂದ ಕೂಡ ನಿಮಗೆ ಫ್ಯಾಟ್ ಬರ್ನ್ ಆಗುತ್ತೆ. ನಾನಿಲ್ಲಿ 2 ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ನೀವು ಇದನ್ನು ಪುಡಿ ಮಾಡಿ ಕೂಡ ಹಾಕ್ಕೊಬೋದು. ಖಾರ ಬೇಕು ಅಂತ ಅಂದರೆ, ಕೆಲವ್ರಿಗೆ ಖಾರ ಇಷ್ಟ ಆಗಲ್ಲ ಅಂತಂದರೆ ಹಾಗೆ ಹಾಕ್ಕೊಬೋದು. ಇಲ್ಲಿ ಚಕ್ಕೆ ಕೂಡ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಹಾಕೋದ್ರಿಂದ ಹೊಟ್ಟೆ ಹಸಿವು ಕಮ್ಮಿ ಮಾಡುತ್ತೆ. ಪದೇ ಪದೇ ಊಟ ಮಾಡಬೇಕು ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆದಾಗ ನಮಗೆ ಎಷ್ಟು ಬೇಕು ಅಷ್ಟು ಊಟ ಸೇರಿ ಬೇಡದಿರೋಷ್ಟು ಊಟ ಸೇರೋಕ್ಕೆ ಹೋಗಲ್ಲ. ಇನ್ನು ಅರಿಶಿಣದಲ್ಲಿ ಆ್ಯಂಟಿಸೆಪ್ಟಿಕ್ ಇರೋದ್ರಿಂದ ಡೈಜೆಷನ್ ಪವರ್ ಜಾಸ್ತಿ ಮಾಡಿ ನಮ್ಮ ದೇಹಕ್ಕೆ ಶಕ್ತಿ ಕೂಡ ಕೊಡುತ್ತೆ. ಇನ್ನು ಶುಂಠಿನೂ ಕೂಡ, ಅದು ಕೂಡ ಜೀರ್ಣಕ್ರಿಯೆಗೆ ತುಂಬ ನಮಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದ್ರಿಂದ ಶುಂಠಿ ತುಂಬಾ ಬೆನಿಫಿಟ್ ಇದೆ ನಮ್ಮ ದೇಹಕ್ಕೆ. ಅದರಿಂದ ಯಾವುದೇ ಕಾರಣಕ್ಕೂ ಶುಂಠಿ ಮಿಸ್ ಮಾಡಬೇಡಿ. ಶುಂಠಿ ಪ್ರತಿಯೊಂದು ಊಟದಲ್ಲೂ ತೊಗೊಳ್ಳಿ, ಅದರಿಂದ ತುಂಬಾ ಬೆನಿಫಿಟ್ ಇದೆ. ಚಕ್ಕೆ ಪೌಡರ್ನ ನೀವು ಮಾಡಿಕೊಂಡು ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಲಿ ಪ್ರತಿದಿನ ಕೂಡ ತೊಗೊಬೋದು. ಮತ್ತು ಈ ಒಂದು ಡ್ರಿಂಕ್ನ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತೊಗೊಳ್ಳಿ. ತುಂಬಾ ಬೊಜ್ಜಿದೆ ಅನ್ನೋರು ಬೆಳಗ್ಗೆ ಮತ್ತು ಸಂಜೆ 2 ಟೈಮು ತೊಗೊಬೋದು. ಇಲ್ಲ ನನಗೆ ಸ್ವಲ್ಪ ಇದೆ ಅಂತ ಕರಗಿಸ್ಬೇಕು ಅಂತ ಅಂದ್ಕೊಂಡಿರೋರು ಬೆಳಗ್ಗೆ ಟೈಮ್ ಸಾಕು. ಮತ್ತು ಈ ಒಂದು ಡ್ರಿಂಕ್ನ ನಾವು ವೀಕ್ಲಿ 5 ಡೇಸ್ ತೊಗೊಬೇಕು. 7 ಡೇಸ್ ತೊಗೊಳಂಗಿಲ್ಲ. 2 ಡೇಸ್ ಗ್ಯಾಪ್ ಕೊಡಿ, ಮತ್ತು 5 ಡೇಸ್ ತೊಗೊಬೋದು. ತುಂಬಾ ತೊಗೊಬಾರ್ದು. ಏನಕ್ಕೆಂದರೆ ನಾವು ಇದರಲ್ಲೆಲ್ಲ ಹಾಕಿರೋದು ತುಂಬ ಹೀಟ್ ಪದಾರ್ಥ ಆಗಿರೋದ್ರಿಂದ ನಿಮಗೆ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಬೆನ್ನಲ್ಲಾಗಿರ್ಬೋದು, ಮುಖದಲ್ಲಾಗಿರ್ಬೋದು, ಅದರೆಲ್ಲ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಜಾಸ್ತಿನೂ ಕೂಡ ತೊಗೊಬಾರ್ದು. ನೀವು ನೋಡ್ಕೊಬೇಕು ನಿಮ್ಮ ಬಾಡಿ ಕಂಡೀಷನ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದಾಯಿತು ಅಂತಂದರೆ ನೀವು ನಮ್ಗೆ ಆರಾಮ ಅನ್ನಿಸ್ತಿದೆ ಅಂತ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು. 5 ಡೇಸ್ ಮಾತ್ರ ಮಿಸ್ ಮಾಡದೆ ತೊಗೊಂಡು ನೋಡಿ. ನಿಜವಾಗ್ಲೂ ಕಂಪ್ಲೀಟಾಗಿ ಏನೇ ಫ್ಯಾಟ್ ಇದ್ದರೂ ಕರಗಿ ನೀವು ನಾರ್ಮಲ್ ಸ್ಟೇಜಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಒಂದು ಡ್ರಿಂಕ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಅದನ್ನು ನೀಟಾಗಿ ಸೋದಿಸ್ಕೊಂಡು ನೀವು ಬಿಸಿ ಇದ್ದಾಗಲೇ ಆದಷ್ಟು ತೊಗೊಂಡ್ರೆ ಉತ್ತಮ. ಹಾಗೆ ಟೇಸ್ಟಿಯಾಗೂ ಇರುತ್ತೆ. ನಿಮಗೆ ಖಾರ ಬೇಕು ಅಂತಂದರೆ ಮೆಣಸಿನ ಪೌಡ್ರನ್ನ ನೀವು ಪೌಡ್ರ್ ಕೂಡ ಮಾಡ್ಕೊಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.